ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀಬಿನಲ್ಲಿ ಯಾವಾಗಲೂ ಇರಬೇಕಾದ 2 ವಸ್ತುಗಳು ಏನು? ಮುಂದಿನ 5 ದಿನಗಳಲ್ಲಿ ನಿಮ್ಮ ಅದೃಷ್ಟ ಹೊಸ ತಿರುವು ಪಡಿಬಹುದು. ಫ್ರೆಂಡ್ಸ್, ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಕೊನೆಯ ಭಾಗದಲ್ಲಿ ಹೇಳಲಿರುವ 2 ಸರಳ ವಸ್ತುಗಳು ಮುಂದಿನ 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ಉತ್ತಮ ಆದಾಯ ಮತ್ತು ಮನಸ್ಸಿನ ಶಾಂತಿಗೆ ಕಾರಣವಾಗುವ ಶುಭ ಸಂಕೇತಗಳಾಗಿರಬಹುದು ಅಂತ ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ವಿಶೇಷವಾಗಿ ಕನ್ಯಾ ರಾಶಿಯವರು ಈ ಸಮಯದಲ್ಲಿ ಮಾಡುವ ಕೆಲವು ಸಣ್ಣ ತಪ್ಪುಗಳು ದೊಡ್ಡ ಅವಕಾಶಗಳನ್ನು ಕೈತಪ್ಪಿಸಬಹುದು. ಆದರೆ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಅದೃಷ್ಟದ ದಿಕ್ಕನ್ನೇ ಬದಲಾಯಿಸಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ಗಮನ ಕೊಟ್ಟು ನೋಡಿ. ವಿಡಿಯೋ ಇಷ್ಟವಾದರೆ ಒಂದು ಸಿಹಿ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಮನೆ ದೇವರನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮನೆ ದೇವರು ಯಾರು ಅಂತ ಕಮೆಂಟ್ ಮಾಡಿ. ಕನ್ಯಾ ರಾಶಿಯವರೇ, ನಿಮ್ಮ ಪರಿಶ್ರಮವನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ. ನೀವು ಮೌನವಾಗಿ ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡ್ರೂ ಕೂಡ ನಿಮ್ಮ ಬೆಳವಣಿಗೆಯನ್ನು ಕೆಲವರು ಗಮನಿಸ್ತಾ ಇರ್ತಾರೆ. ಅವರಲ್ಲಿ ಒಬ್ಬರು ನಿಮ್ಮ ಕೆಲಸದ ಸ್ಥಳದ ವ್ಯಕ್ತಿಯಾಗಿರ್ಬೋದು, ಮತ್ತೊಬ್ಬರು ನಿಮ್ಮ ಸ್ನೇಹಿತರ ವಲಯದಲ್ಲಿರ್ಬೋದು, ಇನ್ನೊಬ್ಬರು ನಿಮ್ಮ ಸಂಬಂಧಿಕರಾಗಿರ್ಬೋದು. ಅವರು ನಿಮ್ಮ ಆದಾಯ, ನಿಮ್ಮ ಹೊಸ ಯೋಜನೆಗಳು, ನಿಮ್ಮ ಕುಟುಂಬದ ವಿಚಾರಗಳು ಮತ್ತು ನಿಮ್ಮ ಮುಂದಿನ ಹೆಜ್ಜೆಗಳ ಬಗ್ಗೆ ಪದೇ ಪದೇ ಕೇಳಬಹುದು. ಎಲ್ಲ ಪ್ರಶ್ನೆಗಳು ನಿಮ್ಮ ಒಳಿತಿಗಾಗಿಯೇ ಇರಬೇಕಂತೇನಿಲ್ಲ. ಕೆಲವರ ಮನಸ್ಸಲ್ಲಿ ಅಸೂಯೆ ಮತ್ತು ಹೋಲಿಕೆಯ ಭಾವನೆ ಕೂಡ ಇರಬಹುದು. ಆದ್ದರಿಂದ ಮುಂದಿನ 5 ದಿನಗಳವರೆಗೆ ನಿಮ್ಮ ಹೊಸ ಯೋಜನೆಗಳು, ಹೊಸ ವ್ಯವಹಾರ, ಉದ್ಯೋಗದ ಬದಲಾವಣೆ ಅಥವಾ ಹಣಕಾಸಿನ ವಿಚಾರಗಳನ್ನು ಎಲ್ಲರೊಂದಿಗೆ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನೂ ಪೂರ್ಣಗೊಳ್ಳದ ಕೆಲಸವನ್ನು ಮೌನವಾಗಿ ಮುಂದುವರಿಸಿ. ಒಂದು ಬೀಜವು ಮೊಳಕೆ ಒಡೆಯುವವರೆಗೆ ಅದು ಮಣ್ಣಿನೊಳಗೆ ಸುರಕ್ಷಿತವಾಗಿರುವಂತೆ ನಿಮ್ಮ ಕನಸುಗಳು ಕೂಡ ಸರಿಯಾದ ಸಮಯ ಬರುವವರೆಗೆ ರಹಸ್ಯವಾಗಿರಲಿ. ಈಗ ಮೊದಲ ದೊಡ್ಡ ಎಚ್ಚರಿಕೆಯನ್ನು ಕೇಳಿ. ಕನ್ಯಾ ರಾಶಿಯವರು ಪ್ರತಿಯೊಂದು ವಿಷಯವನ್ನು ಕೂಡ ಆಳವಾಗಿ ಯೋಚಿಸುವ ಗುಣ ಹೊಂದಿದ್ದಾರೆ. ಆದರೆ ಕೆಲವೊಮ್ಮೆ ಅತಿಯಾದ ಯೋಚನೆಯಿಂದ ಒಳ್ಳೆಯ ಅವಕಾಶವನ್ನೇ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಮುಂದಿನ 5 ದಿನಗಳಲ್ಲಿ ಯಾವುದೇ ಹೊಸ ಅವಕಾಶ ಬಂದರೆ ಆತುರ ಪಡಬೇಡಿ. ಆದರೆ ಅತಿಯಾಗಿ ವಿಳಂಬ ಕೂಡ ಮಾಡಬೇಡಿ. ಸರಿಯಾದ ಮಾಹಿತಿಯನ್ನು ಪಡೆದು ವಿವೇಕದಿಂದ ನಿರ್ಧಾರ ಮಾಡಿ. ಎರಡನೆಯ ಎಚ್ಚರಿಕೆ ನಿಮ್ಮ ಮಾತಿನ ಬಗ್ಗೆ. ನಿಮ್ಮ ಮಾತು ಸಾಮಾನ್ಯವಾಗಿ ಸ್ಪಷ್ಟವಾಗಿರುತ್ತೆ, ಆದರೆ ಕೆಲವೊಮ್ಮೆ ನೇರವಾಗಿ ಹೇಳುವ ಮಾತು ಇತರರಿಗೆ ಕಠಿಣವಾಗಿ ತೋರುತ್ತೆ. ಮನೆಯಲ್ಲಾಗಲಿ, ಕಚೇರಿಯಲ್ಲಾಗಲಿ ಅಥವಾ ವ್ಯವಹಾರದಲ್ಲಾಗಲಿ ಮಾತನಾಡುವ ಮೊದಲು ತಾಳ್ಮೆಯಿಂದ ಯೋಚನೆ ಮಾಡಿ. ಒಂದು ಸಿಹಿ ಮಾತು ಹೊಸ ಅವಕಾಶವನ್ನು ನಿಮ್ಮ ಕಡೆಗೆ ತರಬಹುದು. ಇನ್ನು ಮೂರನೆಯ ಎಚ್ಚರಿಕೆ ಹಣ ಮತ್ತು ದಾಖಲೆಗಳಿಗೆ ಸಂಬಂಧಿಸಿದೆ. ಯಾರಿಗೂ ನಿಮ್ಮ ಬ್ಯಾಂಕ್ ಮಾಹಿತಿ, ಪರ್ಸ್, ATM ಕಾರ್ಡ್, ಪ್ರಮುಖ ದಾಖಲೆಗಳು ಅಥವಾ ವೈಯಕ್ತಿಕ ವಸ್ತುಗಳನ್ನು ಸುಲಭವಾಗಿ ನೀಡಬೇಡಿ. ಯಾರಾದರೂ ತುರ್ತಾಗಿ ಹಣ ಕೇಳಿದರೆ ಅಥವಾ ಈಗಲೇ ನಿರ್ಧಾರ ಮಾಡಿ ಅಂತ ಒತ್ತಾಯ ಹಾಕಿದರೆ ಮೊದಲು ಪರಿಶೀಲನೆ ಮಾಡಿ ನಂತರನೇ ಮುಂದುವರಿಯಿರಿ. ಈಗ ಮುಂದಿನ 5 ದಿನಗಳಲ್ಲಿ ನಿಮಗೆ ದೊರೆಯಬಹುದಾದ ಶುಭ ಸುದ್ದಿಗಳ ಬಗ್ಗೆ ತಿಳಿಯೋಣ. ಮೊದಲ ಶುಭ ಸುದ್ದಿ ಹಣಕ್ಕೆ ಸಂಬಂಧಿಸಿದ್ದು. ಬಹಳ ದಿನಗಳಿಂದ ಬಾಕಿ ಇದ್ದ ಹಣ ಮರಳಿ ಬರಬಹುದು. ಹೊಸ ಆದಾಯದ ಅವಕಾಶ ಸಿಗಬಹುದು. ವ್ಯವಹಾರದಲ್ಲಿ ಹೊಸ ಗ್ರಾಹಕರು ದೊರೆಯಬಹುದು. ಆನ್ಲೈನ್ ಕೆಲಸ ಅಥವಾ ಹೊಸ ಒಪ್ಪಂದದಿಂದ ಲಾಭವಾಗುವ ಸಾಧ್ಯತೆ ಇದೆ. ಇದು ಮುಂದಿನ ದಿನಗಳಲ್ಲಿ ಆರ್ಥಿಕ ಸ್ಥಿರತೆಗೆ ಕಾರಣ ಆಗಬಹುದು. ಎರಡನೇ ಶುಭ ಸುದ್ದಿ ಉದ್ಯೋಗ ಮತ್ತು ವೃತ್ತಿಗೆ ಸಂಬಂಧಿಸಿದ್ದು. ನಿಮ್ಮ ಬುದ್ಧಿವಂತಿಕೆ ಮತ್ತು ಪರಿಶ್ರಮವನ್ನು ಹಿರಿಯರು ಗುರುತಿಸುತ್ತಾರೆ. ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗಬಹುದು. ಹೊಸ ಜವಾಬ್ದಾರಿ, ಪದೋನ್ನತಿ ಅಥವಾ ಉತ್ತಮ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಇದುವರೆಗೆ ನಿಮ್ಮನ್ನು ಲಘುವಾಗಿ ಕಂಡವರು ಈಗ ನಿಮ್ಮ ಪ್ರತಿಭೆಯನ್ನು ಒಪ್ಪಿಕೊಳ್ತಾರೆ. ಮೂರನೆಯ ಶುಭ ಸುದ್ದಿ ಮನಸ್ಸಿನ ಶಾಂತಿ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನು ಕಾಡುತ್ತಿದ್ದ ಗೊಂದಲಗಳು ನಿಧಾನವಾಗಿ ಕಡಿಮೆ ಆಗ್ತಾ ಇವೆ. ಯಾವ ನಿರ್ಧಾರ ತೆಗೆದುಕೊಳ್ಬೇಕು, ಯಾವ ಕೆಲಸಕ್ಕೆ ಆದ್ಯತೆ ನೀಡಬೇಕು ಮತ್ತು ಯಾರನ್ನು ನಂಬಬೇಕು ಎಂಬ ಸ್ಪಷ್ಟತೆ ನಿಮಗೆ ಸಿಗುತ್ತೆ. ಮನಸ್ಸು ಶಾಂತವಾಗಿದ್ದಾಗಲೇ ಅದೃಷ್ಟದ ಬಾಗಿಲುಗಳು ಸುಲಭವಾಗಿ ತೆರೆದುಕೊಳ್ಳುತ್ತೆ. ಈಗ ಈ ವಿಡಿಯೋದಲ್ಲಿನ ಅತ್ಯಂತ ಪ್ರಮುಖ ವಿಷಯಕ್ಕೆ ಬರೋಣ. ಮುಂದಿನ 5 ದಿನಗಳವರೆಗೆ ಕನ್ಯಾ ರಾಶಿಯವರು ತಮ್ಮ ಜೇಬಿನಲ್ಲಿ ಅಥವಾ ಪರ್ಸಲ್ಲಿ 2 ವಸ್ತುಗಳನ್ನು ಇಟ್ಕೊಳ್ಳೋದು ಶುಭಕರವೆಂದು ಹೇಳಲಾಗಿದೆ. ಮೊದಲನೆಯದು ಸ್ವಚ್ಛವಾದ ಹಸಿರು ಬಣ್ಣದ ಕರವಸ್ತ್ರ. ಎರಡನೆಯದು 1 ಏಲಕ್ಕಿ ಮತ್ತು 5 ಅಕ್ಕಿಯ ಕಾಳುಗಳು. ಹಸಿರು ಬಣ್ಣವು ಬುಧನ ಕೃಪೆ, ಬುದ್ಧಿವಂತಿಕೆ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಏಲಕ್ಕಿ ಸಿಹಿ ಮಾತು, ಉತ್ತಮ ಸಂಬಂಧ ಮತ್ತು ಶುಭ ಸುದ್ದಿಯ ಸಂಕೇತ ಆಗಿದೆ. ಅಕ್ಕಿಯ ಕಾಳುಗಳು ಸಮೃದ್ಧಿ ಮತ್ತು ಲಕ್ಷ್ಮೀ ಕಟಾಕ್ಷವನ್ನು ಸೂಚಿಸುತ್ತೆ. ನಾಳೆ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಆ ಕರವಸ್ತ್ರವನ್ನು ನಿಮ್ಮ 2 ಕೈಗಳಲ್ಲಿ ಹಿಡಿದು ಶ್ರೀ ಗಣೇಶ, ಶ್ರೀ ವಿಷ್ಣು ಹಾಗೂ ನಿಮ್ಮ ಇಷ್ಟ ದೇವರನ್ನ ಮನಸ್ಸಲ್ಲಿ ನೆನೆಯಿರಿ. ನಂತರ ಒಂದು ಸಣ್ಣ ಕಾಗದದಲ್ಲಿ ನಿಮ್ಮ ಹೆಸರನ್ನು ಬರೆದು ಅದರ ಕೆಳಗೆ ನನ್ನ ಬುದ್ಧಿ ಸ್ಪಷ್ಟವಾಗಿರಲಿ, ನನ್ನ ಪರಿಶ್ರಮಕ್ಕೆ ಯಶಸ್ಸು ತೋರಿರಲಿ, ನನ್ನ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷ ಹೆಚ್ಚಾಗಲಿ ಅಂತ ನೀವು ಅದನ್ನು ಬರಿಬೇಕು. ಆ ಕಾಗದವನ್ನು ಮಡಿಚಿ ಕರವಸ್ತ್ರದೊಳಗೆ ಇಡಿ. ಜೊತೆಗೆ 1 ಏಲಕ್ಕಿ ಮತ್ತು 5 ಅಕ್ಕಿಯ ಕಾಳುಗಳನ್ನು ಸೇರಿಸಿ. ಆದರೆ ಆ ಅಕ್ಕಿ ಕಾಳುಗಳು ಮುರಿದಿರಬಾರ್ದು.
ನಂತರ ಕರವಸ್ತ್ರವನ್ನು ಚೆನ್ನಾಗಿ ಮಡಚಿ ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸಲ್ಲಿ ಸುರಕ್ಷಿತವಾಗಿ ಇಟ್ಬಿಡಿ. ಈ ಕರವಸ್ತ್ರವನ್ನು ನೀವು ಯಾರಿಗೂ ತೋರಿಸಬಾರ್ದು. ಇದು ನಿಮ್ಮ ನಂಬಿಕೆ ಮತ್ತು ದೇವರ ಆಶೀರ್ವಾದದ ಸಂಕೇತ ಅಂತ ಭಾವಿಸಿ ಪ್ರತಿದಿನ ಮನೆಯಿಂದ ಹೊರಡುವ ಮೊದಲು ಅದನ್ನು ಸೌಮ್ಯವಾಗಿ ಸ್ಪರ್ಶಿಸಿ ಮನಸ್ಸಲ್ಲಿ, ನನ್ನ ಬುದ್ಧಿ ಸರಿಯಾದ ದಾರಿಯಲ್ಲಿ ಸಾಗಲಿ, ನನ್ನ ಕೆಲಸಗಳಿಗೆ ಯಶಸ್ಸು ದೊರೆಯಲಿ, ನನ್ನ ಮನಸ್ಸು ಶಾಂತವಾಗಿರಲಿ, ನನ್ನ ಅದೃಷ್ಟ ಸದಾ ನನ್ನೊಂದಿಗೆ ಇರಲಿ ಅಂತ ಪ್ರಾರ್ಥನೆ ಮಾಡಿ. ಇದು ಕೇವಲ ಒಂದು ಪರಿಹಾರವಲ್ಲ, ಇದು ನಿಮ್ಮ ಮನಸ್ಸಿಗೆ ಪ್ರತಿದಿನ ನೀಡುವ ಸಕಾರಾತ್ಮಕ ಸಂದೇಶ. ಮನಸ್ಸು ಬದಲಾಗಿದ್ದರೆ ಆಲೋಚನೆ ಬದಲಾಗುತ್ತೆ, ಆಲೋಚನೆ ಬದಲಾಗಿದ್ದರೆ ನಿರ್ಧಾರಗಳು ಬದಲಾಗುತ್ತೆ, ನಿರ್ಧಾರಗಳು ಬದಲಾಗಿದ್ದರೆ ಜೀವನದಲ್ಲಿ ಹೊಸ ಯಶಸ್ಸಿನ ಬಾಗಿಲುಗಳು ತೆರೆದುಕೊಳ್ಳುತ್ತೆ. 5ನೇ ದಿನ ಅಕ್ಕಿಯ ಕಾಳುಗಳನ್ನು ಪಕ್ಷಿಗಳಿಗೆ ಹಾಕಿ ಏಲಕ್ಕಿಯನ್ನು ಯಾವುದೇ ಹೂವಿನ ಗಿಡದ ಬುಡದಲ್ಲಿ ಇಡಿ. ಕರವಸ್ತ್ರವನ್ನು ತೊಳೆದು ಮತ್ತೆ ಬಳಸ್ಬೋದು. ಫ್ರೆಂಡ್ಸ್, ದೇವರ ಆಶೀರ್ವಾದ, ಸರಿಯಾದ ಆಲೋಚನೆ ಮತ್ತು ನಿಮ್ಮ ನಿರಂತರ ಪರಿಶ್ರಮ ಒಂದಾದಾಗ ಕನ್ಯಾ ರಾಶಿಯವರ ಜೀವನದಲ್ಲಿ ಹೊಸ ಯಶಸ್ಸು, ಸಮೃದ್ಧಿ ಮತ್ತು ಸಂತೋಷದ ಆರಂಭ ಆಗುತ್ತೆ. ಮುಂದಿನ 5 ದಿನಗಳನ್ನು ಆತ್ಮವಿಶ್ವಾಸದಿಂದ ಕಳೆಯಿರಿ. ನಿಮ್ಮ ಅದೃಷ್ಟ, ಗೌರವ ಮತ್ತು ಧನಯೋಗ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಜೈ ನಂದೀಶ.